ಅಣ್ಣ ತಮ್ಮಂದರೆ ಏನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿರ್ತಕ್ಕಂಥ ಬಿಆರ್ ಗವಾಯ್ ಸಾರ್ ಅವರ ಮೇಲೆ ಒಬ್ಬ ಮನುವಾದಿ ಸನಾತನ ಸಂತತಿ ರಾಜೇಶ್ ಕಿಶನ್ ಅವರು ಅವರ ಕಲಾಪ ನಡೆಯುವ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅನ್ನು ಒಬ್ಬ ಚೀಫ್ ಜಸ್ಟಿಸ್ ಮೇಲೆ ಸುವರ್ಣ ಎಸೆತಾರೆ. ಈ ಒಂದು ಇದನ್ನ ಖಂಡಿಸಿ ಇಡೀ ಭಾರತ ದೇಶ ಮತ್ತು ಭಾರತ ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನ ತಲೆತಗ್ಗಿಸುವಂತ ಒಂದು ಬಹುದೊಡ್ಡ ಕೃತ್ಯವನ್ನ ಅಮಾನ್ಯ ಕೃತ್ಯವನ್ನು ಇವತ್ತು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಸಂವಿಧಾನದ ಮೇಲೆ ನಿಜವಾಗಲೂ ನಂಬಿಕೆ ಇರ್ತಕ್ಕಂಥವರು ಮತ್ತು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಉಳಿಗಾಗಿ ನಾವೆಲ್ಲರೂ ಕೂಡ ಇವತ್ತು ದೃಢಪಟ್ಟು ಇದೆ. 12ನೇ ತಾರೀಕು ಕೋಲಾರ ಜಿಲ್ಲಾದ್ಯಂತ ಕೂಡ ಬಂಧನ ಮಾಡಲಿಕ್ಕೆ ಇವತ್ತು ಎಲ್ಲ ಸಾರ್ವಜನಿಕ ಬಂಧುಗಳು, ಅಣ್ಣ ತಮ್ಮಂದರು, ಹಾಗೆ ಎಲ್ಲ ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕಾರ್ಮಿಕ ಪರ ಸಂಘಟನೆಗಳು, ಮುಸ್ಲಿಂ ಸಂಘಟನೆಗಳು, ಕ್ರೈಸ್ತ ಸಂಘಟನೆಗಳು, ಹಾಗೆ ಎಲ್ಲ ವರ್ತಕರು ಕೂಡ ಸೇರಿ ನಾವು 12ನೇ ತಾರೀಕು ಶುಕ್ರವಾರದಂದು ಬನ್ನಾರ್ಪೇಟೆ ತಾಲೂಕಿನಲ್ಲಿ ಬಂದನ್ನ ಆಚರಣೆ ಮಾಡ್ತಿದ್ದೀವಿ. ಈ ಬಂದ್ಗೆ ಸ್ವಯಂಪ್ರೇರಿತರಾಗಿ ಎಲ್ಲರೂ ಕೂಡ ಈ ಬಂದ್ಗೆ ಭಾಗವಹಿಸಿ ಬಂದನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸೌಲಭ್ಯ ಪ್ರಾರ್ಥನೆ ಮಾಡಿಕೊಳ್ತೀವಿ. ಬಂಧುಗಳೇ, ಇದೇ ತಿಂಗಳು ಶುಕ್ರವಾರ 17ನೇ ತಾರೀಕು ಬನ್ನಾರ್ಪೇಟೆ ಬಂದ್ಗೆ ತಾವೆಲ್ಲರೂ ಕೂಡ ಎಲ್ಲ ಅಂಗಡಿಗಳ ಮಾಲೀಕರು, ಸಣ್ಣ ವ್ಯಾಪಾರಿಗಳು ಮತ್ತು ಇಲ್ಲಿ ಭಾಗದ ಎಲ್ಲ ನಾಗರಿಕ ಬಂಧುಗಳು ಕೂಡ ಈ ಬಂದ್ಗೆ ನೀವೆಲ್ಲರೂ ಕೂಡ ಕಾರಣಭೂತರಾಗಿ ಈ ಬಂದನ್ನು ಯಶಸ್ವಿಗೊಳಿಸತಕ್ಕಂತಲ್ಲಿ ಸೌಲಭ್ಯ ಪ್ರಾರ್ಥನೆ ಬಂದಿದೆ. ಜಿಂದಾಬಾದ್ ಜಿಂದಾಬಾದ್, ಸಂವಿಧಾನ ಜಿಂದಾಬಾದ್, ಸಂವಿಧಾನ ಉಳಿವಿಗಾಗಿ ನಮ್ಮ ಹೋರಾಟ, ಸಂವಿಧಾನ ಉಳಿವಿಗಾಗಿ ನಮ್ಮ ಹೋರಾಟ, ಪ್ರಜಾಪ್ರಭುತ್ವ ಉಳಿವಿಗಾಗಿ ನಮ್ಮೆಲ್ಲರ ಹೋರಾಟ, ಪ್ರಜಾಪ್ರಭುತ್ವ ಉಳಿವಿಗಾಗಿ ನಮ್ಮೆಲ್ಲರ ಹೋರಾಟ. ಬಂಧುಗಳೇ, ತಾವೆಲ್ಲರೂ ಕೂಡ 17ನೇ ತಾರೀಕು ಶುಕ್ರವಾರ ನೀವೆಲ್ಲರೂ ಕೂಡ ಸ್ವಯಂಪ್ರೇರಿತ ಅಂಗಡಿಗಳನ್ನು ಮುಚ್ಚಿ ತಾವೆಲ್ಲರೂ ಕೂಡ ಬಂದಿಗೆ ತಾವೆಲ್ಲರೂ ಕೂಡ ಸಹಕರಿಸಬೇಕಂತ ಸೌಲಭ್ಯ ಪ್ರಾರ್ಥನೆ ಬಂಧುಗಳೇ.